ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ವಾರದ ಹಿಂದೆ ಜೆಸಿಬಿಗಳು ಅಬ್ಬರಿಸಿದ್ವು. ಒಂದಲ್ಲ ಎರಡಲ್ಲ ಅಕ್ರಮವಾಗಿ ನಿರ್ಮಿಸಿದ್ದ ಸುಮಾರು 200 ಮನೆಗಳನ್ನು ತೆರವು ಮಾಡಲಾಗಿತ್ತು. ಆದರೆ ಇದೇ ವಿಷಯದಲ್ಲಿ ಕೇರಳ ಸರ್ಕಾರ ಮೂಗು ತೂರಿಸಿದೆ. ಕೇರಳ ಸಿಎಂ ಮಾಡಿರುವ ಒಂದು ಟ್ವೀಟ್ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮ ಮನೆಗಳ ತೆರವು, ಕೇರಳ ಸಿಎಂ ಖ್ಯಾತೆ. ಕರ್ನಾಟಕ ಕೇರಳ ಸರ್ಕಾರದ ನಡುವೆ ಬುಲ್ಡೋಸರ್ ಬಡಿದಾಟ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳು ನೆಲಸಮವಾಗಿದ್ದು, ಕಳೆದ ಶನಿವಾರದವರೆಗೂ 200ಕ್ಕೂ ಹೆಚ್ಚು ಮನೆಗಳಿದ್ದು, ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆ ಅಂತ ಜಿಬಿಎ 200ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಿತ್ತು. ನೋಟಿಸ್ ಕೊಡದೆ, ಮನೆ ಖಾಲಿ ಮಾಡಲು ಸಮಯ ನೀಡದೆ ಮನೆಗಳನ್ನ ಧ್ವಂಸ ಮಾಡಿದ್ದಾರೆಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಕೃಷ್ಣ ಭೈರೇಗೌಡ ನಿವಾಸಕ್ಕೆ ಮುತ್ತಿಗೆ ಹಾಕುವ ಯತ್ನವೂ ನಡೆದಿತ್ತು. ಇದೀಗ ಇದೇ ವಿಚಾರಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮೂಗು ತೂರಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಕೇರಳ ಸಿಎಂ ಖ್ಯಾತೆ ತೆಗೆದಿದ್ದಾರೆ. ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಲಾಗಿದೆಯಂತ ಪಿಣರಾಯಿ ವಿಜಯನ್ ಬರೆದುಕೊಂಡಿದ್ದಾರೆ. ಸಾಲದಕ್ಕೆ ಕರ್ನಾಟಕವನ್ನ ಬುಲ್ಡೋಸರ್ ರಾಜ್ ಅಂತ ಟೀಕಿಸಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಸರ್ ರಾಜ್ನ ಕ್ರೂರತೆ ಬಹಿರಂಗವಾಗಿದೆ. ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳು ಬಲಿಪಶುಗಳಾಗುತ್ತವೆ. ಈ ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು, ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಕೇರಳ ಸರ್ಕಾರ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಲು ಶುರು ಮಾಡಿದ ಬೆನ್ನಲ್ಲೇ ಕೇರಳದವರೇ ಆದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಡಿಸಿಎಂ ಡಿಕೆಗೆ ಕರೆ ಮಾಡಿದ್ರು. ವರದಿ ಕೊಡಿ ಅಂತ ಕೇಳಿದ್ದಾರೆ. ಹೀಗಾಗಿ ಡಿಕೆ ಸಹ ಕೆಸಿ ವೇಣುಗೋಪಾಲ್ಗೆ ವರದಿಯನ್ನ ನೀಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ವೇಸ್ಟ್ ಡಂಪ್ ಮಾಡಲು 5 ಎಕರೆ ಜಾಗ ಮೀಸಲು ಇಡಲಾಗಿತ್ತು. ಅದು ಬಿಬಿಎಂಪಿಗೆ ಸೇರಿದ 5 ಎಕರೆ ಜಾಗ ಆಗಿತ್ತು. ಅದನ್ನ ಒತ್ತುವರಿ ಮಾಡಿ ಅಕ್ರಮವಾಗಿ ಮನೆ ಕಟ್ಟಲಾಗಿತ್ತು. ಅಕ್ರಮ ಒತ್ತುವರಿ ತೆರವು ಕಾನೂನುಬದ್ಧವಾಗಿಯೇ ಮಾಡಲಾಗಿದೆ. ಆದರೆ ದುರಾದೃಷ್ಟವಶಾತ್ ಒತ್ತುವರಿ ಮಾಡಿಕೊಂಡವರು ಬಹುತೇಕ ಮುಸ್ಲಿಂ ಸಮುದಾಯದವರೇ ಆಗಿದ್ದಾರೆ. ಪಿಣರಾಯಿ ರಾಜಕೀಯ ಗಿಮಿಕ್ ಎಂದು ಡಿಕೆ ಬಂಚ್. ವರದಿ ಕೊಟ್ಟಿರೋ ಡಿಸಿಎಂ ಡಿಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ವಾಸ್ತವ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place, which was used for study. It is in the heart of the city. We can't encourage like that. It is a site allotted for putting waste management. So this is what Mr. Pinarayi has said. I am going to reply to that. I am sending a report to my party also, my Kerala leaders also, to my chief minister also. I have asked my officers to look into it. It is a routine things which take place in Bangalore city. ಅಕ್ರಮ ಮನೆಗಳ ತೆರವು ಪ್ರಕರಣ ಸಂಬಂಧ ಕೆಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಸಿಎಂ ಡಿಸಿಎಂ ಜೊತೆ ಚರ್ಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನು ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನು ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ಮನೆ ಕಳೆದುಕೊಂಡವರಿಗೆ ಪರ್ಯಾಯ ಜಾಗ ಮಾಡಿಕೊಡುವಂತೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. 2020 ಜಾಗ ಹಾಕಿದ್ರು. ಅದು ಪಕ್ಕದಲ್ಲಿ ಇರ್ತಕ್ಕಂಥದ್ದು
ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸರಿಗೆ ಆಕ್ಯುಪೆನ್ಸಿ ಇದ್ರಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ವಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋದು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಕೇರಳ ಸಿಎಂ ಮಾತಿಗೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಕೇರಳದ ಚುನಾವಣೆಗಾಗಿ ಈ ರೀತಿ ದಾಳ ಉರುಳಿಸಿದ್ದಾರೆಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಇತಿಹಾಸ ಇದೆ. ಕಾಂಗ್ರೆಸ್ ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲಾ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಇಸ್ ಆಸ್ ಪರ್ ಲಾ. ಅದಕ್ಕಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮವರು. ಎಲ್ಲರೂ ಹೇಳಕ್ಕೂ ಉತ್ತರ ಕೊಡೋಕೆ ಇಟ್ ಇಸ್ ನಾಟ್ ಮಾಡ್ಕೊಂಡು ನಾವೇನ್ ಮಾಡಕ್ಕಾಗ್ತದೆ? ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಕೇರಳ ಸಿಎಂ ಪಿಣರಾಯಿ ನಡೆ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಮುಂಬರುವ ಕೇರಳ ಎಲೆಕ್ಷನ್ ಗಮನದಲ್ಲಿಟ್ಕೊಂಡು ಬುಲ್ಡೋಸರ್ ಬಾಂಬ್ ಸಿಡಿಸಿದ್ರ ಅನ್ನೋ ಸಂಶಯ ಶುರುವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಎಲ್ಡಿಎಫ್ ವರ್ಚಸ್ಸು ಕಳೆದುಕೊಂಡಿತ್ತು. ಕಾಂಗ್ರೆಸ್ನ ಮತ ಗಣನೀಯ ಏರಿಕೆ ಕಂಡಿತ್ತು. ವಯನಾಡಿನ ಪ್ರಚಾರಕ್ಕೆ ಕರ್ನಾಟಕವೇ ಮುಂದಾಗಿತ್ತು. ಇದೇ ವಿಚಾರ ಇಟ್ಕೊಂಡು ಕೇರಳ ಸರ್ಕಾರ ಈ ಟೀಕಾಸ್ತ್ರ ಪ್ರಯೋಗಿಸಿರೋ ಅನುಮಾನ ಮೂಡಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.